ಹಲೋ ನಮಸ್ತೆ. ಹೆಲ್ದಿಯರ್ ವರ್ಷನ್ ಆಫ್ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಏನೇನು ಬೇಕು ಅಂದರೆ ಸಾಸಿವೆ, ಅರಿಶಿನ ಪುಡಿ, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಬಟಾಣಿ, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಉದ್ದಿನಬೇಳೆ, ನಿಂಬೆ ರಸ ಮತ್ತು ಎಣ್ಣೆ. ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಅರ್ಧ ಗಡ್ಡೆನೇ ತೊಗೋಬೇಕು ಅಂತ ಏನಿಲ್ಲ, ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಬೇಕು. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬಾಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಗೊಜ್ಜಿಗೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೇ ಅಂದರೆ ಖಾರ ಜಾಸ್ತಿ ಇದ್ರೇ ಗೊಜ್ಜು ಒದಗೋದು. ಅದು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬಟಾಣಿನ ಬೇಯಿಸ್ಬಿಟ್ಟೇನು ತೊಗೊತಾ ಇಲ್ಲ, ಹಸಿ ಬಟಾಣಿನ ಡೈರೆಕ್ಟಾಗಿ ಹಂಗೇ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಗ್ಗರಣೆಯಲ್ಲಿ ಬೇಗ ಬೆಂದ್ಕೊಳ್ಳುತ್ತೆ ಬಟಾಣಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಟಾಣಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು. ಇನ್ನೊಂದೇನೆಂದರೆ ಬೇಕಿದ್ದರೆ ಬಟಾಣಿನ ಈ ಅವರೆಕಾಳು ಚಿತ್ರಾನ್ನ ಮಾಡಬೇಕಾದ್ರೆಲ್ಲ ನಾವು ಅವರೆಕಾಳನ್ನ ಮುಂಚೆನೇ ಬೇಯಿಸ್ಕೊಂಡು ಹಾಕ್ಕೊತೀವಲ್ವ, ಇದನ್ನು ಅದೇ ಥರ ಬೇಕಿದ್ದರೆ ಮಾಡ್ಕೊಬೋದು. ಮುಂಚೆನೇ ಕುದಿಯೋ ನೀರಲ್ಲಿ ಬಟಾಣಿನ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ಬೇಕಿದ್ದರೆ ಚಿತ್ರಾನ್ನದ ಗೊಜ್ಜಿಗೆ ಹಾಕ್ಕೋಬೋದು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಟಾಣಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳೋಣ. ಅವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ನಾರ್ಮಲ್ ಚಿತ್ರಾನ್ನ ಮಾಡೋದ್ರಿಂದ ಅದರಲ್ಲಿ ಯಾವುದೇ ನ್ಯೂಟ್ರಿಷನ್ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸೀಸನಲ್ಲಿ ಹಸಿ ಬಟಾಣಿ, ಅವರೆಕಾಳು ಎಲ್ಲ ಸಿಗುತ್ತಲ್ಲ, ಚಿತ್ರಾನ್ನನ ಬಟಾಣಿಲಿ ಮತ್ತು ಅವರೆಕಾಳಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಸಾಫ್ಟ್ ಆದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ತೊಗೊಳ್ಳೋಣ. ಇದಕ್ಕೆ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿನ ಒಂದು 3 ಮಿನಿಟ್ಸ್ ಬಾಡಿಸ್ಕೊಂಡು ಫ್ಲೇಮ್ ಆಫ್ ಮಾಡಿದ ತಕ್ಷಣ ನಿಂಬೆ ರಸ ಹಾಕ್ಕೋಬೇಕು. ನಿಂಬೆ ರಸನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸ್ ಹಂಗೇ ಬಿಟ್ಟರೆ ಅದು ಬಟಾಣಿ ಜೊತೆಗೆಲ್ಲ ನೀಟಾಗಿ ಸೆಟ್ಟಾಗಿರುತ್ತೆ. ನಾವು ಆವಾಗಲೇ ನಿಂಬೆ ರಸ ಹಾಕ್ಬಿಟ್ಟು ಡೈರೆಕ್ಟಾಗಿ ಅನ್ನಕ್ಕೆ ಕಲಸಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಒಂದು 15-20 ಮಿನಿಟ್ಸ್ ಅಟ್ಲೀಸ್ಟ್ ಅಷ್ಟು ಟೈಮ್ ಆದ್ರೂ ಅದು ಸೆಟ್ ಆಗೋದಕ್ಕೆ ಬಿಡಬೇಕು. ನಾನು ಅವರೆಕಾಳು ಚಿತ್ರಾನ್ನ ರೆಸಿಪಿ ಕೂಡ ಹಾಕಿದ್ದೀನಿ, ಹೋಗೊಂದ್ಸಲ ಚೆಕ್ ಮಾಡಿ ಟ್ರೈ ಮಾಡಿ. ನಿಜವಾಗ್ಲೂ ಮಾಮೂಲಿ ಚಿತ್ರಾನ್ನಗಿಂತ ಇವೆರಡು ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಗೊಜ್ಜಿಗೆ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ಬೇಕಂದರೆ ಅವಾಗ ಕೂಡ ಹಾಕ್ಕೋಬೋದು, ಮಿಕ್ಸ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಬೇಕು ಅನಿಸಿದರೆ. ನಾರ್ಮಲ್ ಚಿತ್ರಾನ್ನಕ್ಕಿಂತ ಈ ಥರ ಕಾಳುಗಳನ್ನ ಹಾಕಿ ಚಿತ್ರಾನ್ನ ಮಾಡಿದ್ರೆ ಆ್ಯಕ್ಚುಲಿ ಮಕ್ಳುಗಳಿಗೂ ಇಷ್ಟ ಆಗುತ್ತೆ. ಕಾಳಿರುತ್ತೆ ನೋಡಿ ತಿನ್ನೋದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಎಲ್ಲೋ ಗ್ರೀನು, ನೋಡ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ. ನನಗೆ ಡೈಲಿ ಸ್ಯಾರಿ ಹಾಕಬೇಕು ಅಂತ ಆಸೆ, ಬಟ್ ಹಾಕಲ್ಲ ನನಗೆ ಮೇಂಟೈನ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ಮಂಗಳವಾರ, ಶುಕ್ರವಾರ, ಶನಿವಾರ ನಮ್ಮ ಮನೆ ದೇವ್ರ ವಾರ ಯಾವತ್ತಿರುತ್ತೋ ಅವತ್ತು ಖಂಡಿತ ಹಾಕ್ಕೊತೀನಿ. ಈಗ ಒಂದು 8-9 ಮಂತ್ಸಿಂದ ಅಂತೂ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಅದರಲ್ಲೂ ನನಗೆ ಕಾಟನ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಕ್ರೇಜ್ ಅಂತಲೇ ಹೇಳ್ಬೋದು. ಬಟ್ ನನಗೆ ನಾರ್ಮಲ್ಲಾಗಿ ಬ್ಲೌಸೆಲ್ಲ ಹೊಲಿಸ್ಕೊಂಡ್ರೆ ಸ್ಯಾರಿ ಎಷ್ಟು ಉಡೋಕ್ಕೆ ಇಷ್ಟ ಆಗೋಲ್ಲ. ನನಗೆ ಫುಲ್ ನೆಕ್ಕು, ಡಿಸೈನರ್ ವೇರು ಬ್ಲೌಸ್ಗಳೆಲ್ಲ ಬರುತ್ತಲ್ಲ, ಆ ಥರನೇ ನಂಗೆ ತುಂಬಾ ಇಷ್ಟ. ಇದು ಅರ್ಲಿ ಮಾರ್ನಿಂಗ್ ಶೂಟ್ ಮಾಡೋದ್ರಿಂದ ನಮ್ಮ ಮನೆ ಒಂದು ಚಿಕ್ಕ ಬಲ್ಪ್ ಇದೆ ಹಾಲಲ್ಲಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಓನರ್ ಅಷ್ಟೇ ಹಾಕ್ಸಿರೋದು, ಅದಕ್ಕೆ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ನೋಡಿ. ಆ ಸ್ಯಾರಿದು ಔಟ್ಲುಕ್ ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು. ಯಾರಿಗಾದ್ರೂ ಬೇಕನ್ಸಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಲೆಂತ್ ಕಮ್ಮಿ ಸ್ಯಾರಿದು, ತುಂಬ ಉದ್ದ ಇರೋರಿಗೆ ಸಾಕಾಗಲ್ಲ ಅನಿಸುತ್ತೆ ಸ್ಯಾರಿ ಲೆಂತು. ನಮ್ಮ ಥರ ಒಂದು 5'2", 5'3" ಇರೋರ್ಗಾದರೆ ಕರೆಕ್ಟಾಗಿ ಆಗುತ್ತೆ. ಆಮೇಲೆ ಒಬ್ಬೊಬ್ಬರು ಏನು ಫೀಲ್ ಮಾಡ್ತಿರ್ತಾರೆ ಗೊತ್ತಾ, ಅವರಷ್ಟು ಕಾಸ್ಟ್ಲಿ ಸೀರೆ ತೊಗೊಂಡು ಉಟ್ಕೊತಾರೆ, ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಸೀರೆನ ಎಷ್ಟು ಕಾಸ್ಟ್ಲಿ ದುಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೋಡೋರಿಗೆ ಸೀರೆ ಉಟ್ಟಿರೋದಕ್ಕೆ ಅವ್ರು ಚೆನ್ನಾಗಿ ಕಾಣಿಸ್ತಿದ್ದಾರಾ ಅಥವಾ ಅವ್ರು ಉಟ್ಟಿರೋದಕ್ಕೆ ಆ ಸೀರೆದು ಅಂದ ಜಾಸ್ತಿ ಆಗಿದೆಯಾ ಅಂತ ಅನಿಸ್ಬೇಕು.
ಎಷ್ಟು ಸಾವಿರದ ಸೀರೆ ಉಟ್ರೇನೋ ಅಥವಾ 250-300 ರೂಪಾಯಿ ಸೀರೆ ಉಟ್ರೇನೋ ಅಲ್ವಾ. ಒಬ್ಬೊಬ್ರು ಕಾಸ್ಟ್ಲಿ ಸೀರೆ ತೊಗೊಂಡು ಉಟ್ಕೊತಾರೆ, ಮರದ ಬೊಂಬೆಗೆ ಸೀರೆ ಸುತ್ತದಂಗೆ ಇರುತ್ತೆ, ಒಂದೊಂದ್ಸಲ ಮರದ ಬೊಂಬೆನೇ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೇನಿಗೆ ಫೀಲ್ ಮಾಡ್ಕೊತೀರಾ? ನಾವೆಷ್ಟು ಕಾಸ್ಟ್ಲಿ ಸೀರೆ ಉಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಮ್ಮಿ ಬೆಲೆ ಸೀರೆ ಉಟ್ರು ಅದನ್ನು ಹೆಂಗೆ ಕ್ಯಾರಿ ಮಾಡ್ತೀವಿ ನಾವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಎಲ್ಲ ಸೀರೆಗಳಿಗಿಂತ ಜಾರ್ಜೆಟ್ ಸ್ಯಾರಿಗಳು ಮತ್ತು ಕಾಟನ್ ಸೀರೆಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನೋದಕ್ಕಿಂತ ಒಂಥರ ಹುಚ್ಚು ಕ್ರೇಜ್ ಅಂತಲೇ ಹೇಳ್ಬೋದು. ಸೀರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ನೋಡೋಣ. ಒಳ್ಳೊಳ್ಳೆ ಕುಕಿಂಗ್ ವೀಡಿಯೋಸು ಮತ್ತು ಫ್ಯಾಷನ್ ವೀಡಿಯೋಸು, ಶಾಪಿಂಗ್ ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.